ಶೆಡ್ ಅಂದರೆ ಆಲ್ಮೋಸ್ಟ್ ಎಲ್ಲ ಎಲ್ಲೂ ಇದೆ ನೋಡ್ರಿ. ಅದು ಯಾರೋ ಸರ್ಕಲ್ ಐತಲ್ಲ ಏಂಗೂರು ಗಾಡಿ ಹಿಂಗೆ ಮಾಡಿಸಿದಾರೆ. ಸುಮ್ಮನೆ ಹೋಗಿ ಯಾರಾದ್ರೂ ದುಡ್ಡು ಕೊಟ್ಟು ಬಕ್ರ ಆಗೋಕ್ಕಿಂತ ಮಸೀದಿ ಇದೆ, ಮಸೀದಿಯಿಂದ ಸ್ವಲ್ಪ ಈ ಕಡೆನೇ ಇರೋದು ಅವ್ರ ಶಾಪು. ಹಿಂಗೆ 8 ಹಿಂಗೆ 3:15 ಮಾಡಿಸಿದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇರೋದು ನವೆಂಬರ್ 14ನೇ ತಾರೀಕು. ಬಟ್ ಈ ವಿಡಿಯೋನ ನೀವು ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿನೇ ಲೇಟಾಗಿ ನೋಡ್ತಾ ಇರ್ತೀರಾ. ಬಟ್ ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಅವತ್ತೇ ಸಿಗ್ತಾ ಇರುತ್ತೆ. ಇಲ್ಲಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ DVG_ ಶಶಿ ದಾವಣಗೆರೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಮಿಸ್ ಮಾಡ್ದಲ್ಲ ಫಾಲೋ ಮಾಡ್ಕೊಂಬಿಡಿ. ಇವತ್ತಿನ ಅಪ್ಡೇಟ್ ನಿಮಗೆ ಅವತ್ತು ಸಿಗ್ತಾನೆ ಇರುತ್ತೆ. ಯೂಟ್ಯೂಬಲ್ಲಿ ಆದರೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಸ್ವಲ್ಪ ವಿಡಿಯೋಗಳು ಲೇಟ್ ಆಗ್ತವೆ. ಸ್ವಲ್ಪ ಆಗ್ಬೋದು, ಇಲ್ಲ ಒಂದು ತಿಂಗಳು ಆಗ್ಬೋದು, ಇಲ್ಲ ಒಂದೊಂದ್ಸರಿ ಒಂದೊಂದು ವರ್ಷಗಳು ಆಗ್ಬಿಡ್ತವೆ, ಹೇಳೋಕ್ಕಾಗಲ್ಲ. ಅದು ನಂದಂತಲ್ಲ, ಯಾವುದೇ ಒಬ್ಬ ಕ್ರಿಯೇಟರ್ಸ್ ಆದರೂ ಅಷ್ಟೇ. ಸೊ ಹಾಗಾಗಿ ನಿಮಗೆ ಏನೇ ಅಪ್ಡೇಟ್ ಬೇಕಿದ್ರು ಅವತ್ತೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿ ಅವತ್ತಿನ ಅಪ್ಡೇಟ್ ಅವತ್ತು ಸಿಗ್ತಾ ಇರುತ್ತೆ. ಸೊ ಪ್ರೆಸೆಂಟ್ ಇವಾಗ ನಾನೆಲ್ಲಪ್ಪ ಹೋಗ್ತಾ ಇರೋದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಅವತ್ತು ಕೊಡ್ತಾ ಇದ್ನಲ್ಲ. ಸೊ ಎಲ್ಲರೂ ಕೇಳ್ತಾ ಇದ್ರಿ, ಬ್ರೋ ಹೊಸ ಹೋಟ್ಲು ಮಾಡೋಕ್ಕೆ ಎಲ್ಲಿ ಕೊಟ್ಟಿದ್ದೀರಾ ಅಂದರೆ ಶೆಡ್ಡು. ನಿಮಗೆ ಶೆಡ್ಡು ಅಂದರೆ ಆಲ್ಮೋಸ್ಟ್ ಎಲ್ಲ ಎಲ್ಲೂ ಇದೆ ನೋಡ್ರಿ. ಈ ರೋಡ್ ಸೈಡಲ್ಲಿ ಶೆಡ್ ಕಾಣ್ತಾ ಇದ್ದಾವಲ್ಲ, ಸೊ ಹೋಟ್ಲು ಮಾಡೋ ಶೆಡ್ಡು. ಸೊ ಗೊತ್ತಿರುತ್ತೆ. ಸೊ ಆ ಥರ ಶೆಡ್ನ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂದಾಗಿಂದ ಎಲ್ಲರೂ ಕೇಳ್ತಾ ಇದ್ದೀರಿ, ಬ್ರೋ ಎಲ್ಲಿ ಕೊಟ್ಟಿದ್ದೀರಾ ಅಂತೇಳಿ. ನಾನು ಒಂದು 2-3 ಹತ್ರ ಎಲ್ಲ ಎಂಕ್ವೈರಿ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಬ್ರೋ. ಸಿಕ್ಕಾಪಟ್ಟೆ ಅಂದರೆ ಹೆವಿ ರೇಟ್ ಹೇಳಿದರು. ಸೊ ಹಾಗಾಗಿ ನಮ್ಮ ಫ್ರೆಂಡು ಬಂದಿದ್ದಾನೆ ಮುಬಾರಕ್ ಅಂತೇಳಿ. ಸೊ ಅವನಿಗೆ ಫೋನ್ ಮಾಡಿದೆ, ಬ್ರೋ ಈ ಥರ ಗಾಡಿ ಬೇಕು ಅಂತೇಳಿ. ಬನ್ನಿ ಬ್ರೋ ನಮ್ಮ ಏರಿಯಾಕ್ಕೆ ಅಂದ. ಸೀದಾ ಹೊಡೆದಿದ್ದೆ. ದಾವಣಗೆರೆ ಗಣೇಶ ಗುಡಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ದಾವಣಗೆರೆ ಜಗಳೂರು ರೋಡ್. ಸೊ ಹಳೆ ದಾವಣಗೆರೆ ಜಗಳೂರು ಹೋಗೋ ರೋಡ್ ಹತ್ರನೇ ಅಲ್ಲಿ ಗಣೇಶ ಗುಡಿ ಇರೋದು. ಗಣೇಶ ಗುಡಿ ಪಕ್ಕದಲ್ಲಿ ಅದು ಯಾವುದೋ ಸರ್ಕಲ್ ಐತಲ್ಲ, ಗಣೇಶ ಗುಡಿಯಿಂದ ಹಿಂಗೆ ಬಲಕ್ಕೆ ಹೋದ್ರೆ ಸವಳ ಎಂಥದ್ದು ಸರ್ಕಲ್ ಅಂತಾರೆ. ಸೊ ಸರ್ಕಲ್ನ ಮೆನ್ಷನ್ ಮಾಡಿರ್ತೇನೆ, ನನಗೆ ಗೊತ್ತಿಲ್ಲ, ಜಲ್ದಿ ಬಾಯಿ ಬರೋಲ್ಲ ಅದು. ಈ ಸರ್ಕಲ್ ಹತ್ರ ಹೋದರೆ ನಿಮಗೆ ಶೆಡ್ ಮಾಡೋರು ಸಿಗ್ತಾರೆ. ನಾನು ನೋಡಿರೋ ಪ್ರಕಾರ ಬೇರೆ ಕಡೆಗೆಲ್ಲ ಎಂಕ್ವೈರಿ ಮಾಡಿದಾಗ ಸೊ ಇವ್ರ ಪ್ರೈಸು ಅಫೋರ್ಡಬಲ್ ಅಂದರೆ ಓಕೆ ಅನ್ನಿಸ್ತು. ಸೊ ಅವ್ರು ಹಾಕ್ತಿರೋ ಮೆಟೀರಿಯಲ್ಗೂ ಅವ್ರು ಮಾಡೋ ಕೆಲಸಕ್ಕೂ ಅದಕ್ಕೂ ಓಕೆ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ. ನಿಮಗೆ ಗಾಡಿನ ಚೆನ್ನಾಗಿ ಮಾಡ್ಕೊಟ್ಟಿದಾರಲ್ಲ, ಏಂಗೂರು ಗಾಡಿ ಹಿಂಗೆ ಮಾಡಿಸಿದ್ದಾರೆ. ಪಲ್ಸರು ಸಾಕಾದಾಗ ಕಾಣ್ತಾ ಇದೆ, ವೀಲ್ ಹಿಂಗೆ ಮಾಡಿಸಿದ್ದಾರೆ. ಹೌದಾ, ಬರೋದ ಹಿಂಗೆ ಓಕೆ ಸೂಪರ್, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣ್ತೈತಿ. ನಿಮಗೆ ಏನಾದರೂ ಎಲ್ಲರೂ ಮಾಡ್ಸೋದಿದ್ರೆ ಸುಮ್ಮನೆ ಹೋಗಿ ಯಾರಾದ್ರೂ ದುಡ್ಡು ಕೊಟ್ಟು ಬಕ್ರ ಆಗೋಕ್ಕಿಂತ ಚೆನ್ನಾಗಿ ಕೆಲಸ ಆದರೆ, ಕೆಲಸ ಕರೆಕ್ಟ್ ಆಯ್ತು ಅಂದರೆ ಯಾರಿಗಾದ್ರೂ ಅಷ್ಟೇ, ಇದೊಂದೇ ಅಂತಲ್ಲ ಯಾವ ಕೆಲಸ ಎಲ್ಲ ಆದರೂ ಅಷ್ಟೇ ಓನರ್ಗೆ ಕೊಡೋಕ್ಕೆ ಖುಷಿ ಆಗುತ್ತೆ. ಸೊ ಗಾಡಿ ಯಾವ ಥರ ಮಾಡಿಸಿದೆ ಏನಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹೋಗಿ ಗಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲೇ ಸಿಗ್ತೀನಿ. ಸೊ ಗಾಡಿ ಯಾವ ಥರ ರೆಡಿ ಮಾಡಿದ್ದಾರೆ, ಅವ್ರು ಏನೇನು ರೆಡಿ ಮಾಡ್ತಾರೆ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮಿಸ್ ಮಾಡೋದು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋನ ಯಾರಾದರೂ ಗಾಡಿ ಮಾಡಿಸ್ಬೇಕಂತ ಇರ್ತಾರಲ್ಲ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಗಿರ್ಬೋದು ಗಾಡಿ ಮಾಡಿಸ್ಬೇಕಂತ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ದಾವಣಗೆರೆ ಅಂತ ಅಲ್ಲ, ದಾವಣಗೆರೆ ಅಕ್ಕಪಕ್ಕ ಎಲ್ಲೇ ಇದ್ರೂ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಪ್ರೆಸೆಂಟ್ ಇವಾಗ ನಮ್ಮ ಹಳೆ ದಾವಣಗೆರೆ ಬಂದಿದ್ದೀನಿ. ಇದೇ ನಮ್ಮ ದಾವಣಗೆರೆಯಲ್ಲಿರೋ ಗಣೇಶ ಗುಡಿ. ಸೊ ಗಣೇಶ ಗುಡಿಯಿಂದ ಪಕ್ಕಕ್ಕೆ ಹೋದರೆ ಒಂದೇ ರೋಡು, ಫಸ್ಟ್ ಕ್ರಾಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ರಾಸು ರೈಟಿಗೆ ಹೋಗಬೇಕು. ರೈಟಿಗೆ ಹೋದರೆ ಡೆಡ್ ಎಂಡು. ಬನ್ನಿ ತೋರಿಸ್ತೀನಿ ನಿಮಗೆ. ತೋರಿಸ್ತೀನಿ ಆನ್ಸ್ವಾಯ್ ಸರ್ಕಲಿಂದ ಸ್ಟ್ರೈಟ್. ಸೊ ರೈತರ ಬೀದಿನ ಅಂತ ಸಹ ಅಂತ ಹೇಳ್ತಾರೆ, ಇದಕ್ಕೆ ಚೌಕಿಪೇಟೆ ಅಂತಾರೆ, ರೈತರ ಬೀದಿ ಅಂತಾರೆ. ಸೊ ಆನ್ಸ್ವಾಯ್ ಸರ್ಕಲಿಂದ ಸ್ಟ್ರೈಟ್ ಹೋದರೆ ಒಂದೆರಡು ಹಂಪ್ ಸಿಗ್ತವೆ. 2 ಹಂಪ್ಸ್ ಆದಮೇಲೆ ನಿಮಗೆ ರೈಟ್ ಸೈಡೇ ಸಿಗುತ್ತೆ ಶಾಪು. ಬನ್ನಿ ಗಾಡಿ ಯಾವ ಥರ ರೆಡಿ ಮಾಡಿದ್ದಾರೆ ಏನೋ ನಾನು ಕ್ಯೂರಿಯಾಸಿಟಿನ ಕಾಯ್ತಾ ಇದ್ದೀನಿ. ರೆಡಿ ಮಾಡೋ ಟೈಮಲ್ಲಿ ಒಂದೇ ಸರಿ ನಾನು ಬಂದಿದ್ದು, ಅದಾದಮೇಲೆ ಮತ್ತೆ ಬಂದಿದ್ದಿಲ್ಲ. ಈಗ ಕ್ಲಿಯರ್ ಆಗ್ಬೇಕಾದ್ರೆ ಮುಂದೆ ಮಸೀದಿ ಇದೆ, ಮಸೀದಿಯಿಂದ ಸ್ವಲ್ಪ ಈ ಕಡೆನೇ ಇರೋದು ಅವ್ರ ಶಾಪು, ಇಲ್ಲೇ ರೈಟ್ ಸೈಡ್. ಫ್ರೆಂಡ್ಸ್, ನೀವು ಆನ್ಸ್ವಾಯ್ ಸರ್ಕಲಿಂದ ಸ್ಟ್ರೈಟಾಗಿ ಬಂದರೆ ಮುಂಚೆನೇ ಬಿಡ್ತೀನಿ, ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ, ನಿಮಗೂ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೀದಾ ಬಂದರೆ 2 ಹಂಪ್ಸ್ ದಾಟಿದ ಮೇಲೆ ಸೊ ಇಲ್ಲೇ ಇದೆ ನೋಡಿ, KA ಇಂಜಿನಿಯರಿಂಗ್ ವರ್ಕ್ ಅಂತ. ಅದ್ರ ಪಕ್ಕನೇ ಬಿಲ್ಡಿಂಗ್ ಸಿಂಪಲ್ ಒಳ್ಳೆ ಚೆನ್ನಾಗಿದೆ ಗುರು. ಸೊ ಆದರೆ ನೆಕ್ಸ್ಟ್ ಟೈಮ್ ಯಾವಾಗ ಒಂದ್ಸರಿ ತೋರಿಸ್ತೀನಿ, ಒಳ್ಳೆ ಹೋಗ್ಬರೋಣ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಗಾಡಿನ ತೋರಿಸ್ಬಿಡ್ತೀನಿ. ಸೊ ಇಲ್ಲಿದೆ ನೋಡಿ ನಮ್ಮ ಗಾಡಿ. ಮಾಮೂಲಾಗಿ ಎಲ್ಲ ಗಾಡಿಗಳು ಹೆಂಗಪ್ಪ ಅಂದರೆ, ಮಾಮೂಲು ಗಾಡಿಗಳು ಹಿಂಗೆ 3 ಹಿಂಗೆ 6 ಬರುತ್ತೆ. ಸೊ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಹಿಂಗೆ 6 ಹಿಂಗೆ 3 ಬರುತ್ತೆ. ಬಟ್ ನಾನು ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಸಿದ್ದೀನಿ. ಹಿಂಗೆ 8 ಹಿಂಗೆ 3:15 ಮಾಡಿಸಿದ್ದೀನಿ. ಹಿಂಗೆ ಅರ್ಧ ಅಡಿ ಜಾಸ್ತಿ ಮಾಡಿಸಿದ್ದೀನಿ, ಹಿಂಗೆ 2 ಅಡಿ ಜಾಸ್ತಿ ಮಾಡಿಸಿದ್ದೀನಿ. ಸೊ ಬ್ರದರ್ಗೆ ಹೇಳಿದ್ದೀನಿ ಗಾಡಿನ ಅವರೇ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಆಟೋ ಬಾಡಿಗೆನ ಸಾಕು ಕೊಟ್ಟಿದ್ದೀನಿ, ಆಟೋದಾಗ ಬರುತ್ತೆ ನಾಳೆ. ನೋಡಿ ಈ ಥರ ಇದೆ ಗಾಡಿ. ಸೊ ಕಲರ್ಗಿಲ್ಲರೇ ಇದು ಮಾಡ್ಸೋಕೆ ಹೋಗಿಲ್ಲ. ಸದ್ಯಕ್ಕೆ ಇವಾಗ ಹೋಟ್ಲನ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಹಬ್ಬ ಬರುತ್ತಲ್ಲ, ಹಬ್ಬಕ್ಕೆ ನಮಗೆ ಯಾವ ಬೇಕು ಆ ಕಲರ್ನ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಷ್ಟಾಯಿತು ಏನಂತ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ, ಅಲ್ಲಿ ಹೇಳ್ತೀನಿ ನಿಮಗೆ. ಇದು ಹಾಗೆ 2 ಸ್ಟ್ಯಾಂಡು. ಸೊ ಐಟಮ್ ಹುಡ್ಕೊಳಕ್ಕೆ 2 ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಅದನ್ನು ಬಿಟ್ಟರೆ ಇನ್ನೇನು ಗಾಡಿನ ದಬ್ಬಕ್ಕೆ ಅಂತೇಳಿ ಇಲ್ಲಿ ಹ್ಯಾಂಡ್ಲು ಬಂದೇ ಬರುತ್ತೆ ಆಟೋಮೆಟಿಕ್. ನನ್ನ ಲೈಫಲ್ಲಿ ನಾನು ಮಾಡಿಸಿರೋ ಫಸ್ಟ್ ಗಾಡಿ, ನಾವು ಅಪ್ಪಾಜಿ ಮಾಡಿಸಿರೋ ಗಾಡಿ. ಅದನ್ನು ಅವಾಗಿನ ಕಾಲದಲ್ಲಿ ಅಂದರೆ ಈಗ 35 ವರ್ಷ ಕೆಳಗೆ 17,500 ಮಾಡಿಸಿದ್ದು. ಅದು ಇವಾಗ ಮಿನಿಮಮ್ ಅಂದರೆ 1.5 ಲಕ್ಷ ಬೇಕು. ನಮ್ಮದು ಹಳೆ ಗಾಡಿ ಮಾಡಿಸ್ತೀನಿ ಅಂದರೆ ಮಿನಿಮಮ್ ಅಂದರೆ 1.5 ಲಕ್ಷ ಬೇಕು. ನನ್ನ ಲೈಫಲ್ಲಿ ನಾನು ಮಾಡಿಸಿರೋ ಫಸ್ಟ್ ಗಾಡಿ. ವರ್ಕ್ ಅಂತ ಸಿಕ್ಕಾಗ್ಬಿಟ್ಟೆ ಇದು, ಹೆವಿ ವರ್ಕು. ಇವರೇ ಎಲ್ಲ ರೆಡಿ ಮಾಡಿದ ಗಾಡಿನ. ಇನ್ನೊಂದು
ಇಲ್ಲಿ ನೀವೇನಾದರೂ ಬರೀ ಗಾಡಿ ಅಂದರೆ ಈಗ ನಾವು ಮಾಡಿಸಿದ್ದೇನಲ್ಲ ಗಾಡಿ ಅಷ್ಟೇ ರೆಡಿ ಮಾಡ್ತಾಯಿದ್ರೆ ಬರೀ ಗಾಡಿ ಅಷ್ಟೇ ರೆಡಿ ಮಾಡೋದಲ್ಲ. ಸೊ ಗಾಡಿ ಜೊತೆಗೆ ಹುಡುಗಿಗೆಲ್ಲ ಸೆಟ್ರಸ್ ರೆಡಿ ಮಾಡ್ತಾರಲ್ಲ, ಸೆಟ್ರಸ್ಸಿಂದ ಏನಾದರೂ ವರ್ಕ್ ಇದ್ದರೂ ಸಹ ವರ್ಕ್ ರೆಡಿ ಮಾಡಿಕೊಡ್ತಾರೆ. ಓ ಹೌದ್ರಾ? ಸೊ ನೋಡಿ, ಇವಾಗ ನನಗೆ ಜಸ್ಟ್ ಗೊತ್ತಾಗಿರೋದು, ನಿಮ್ಮ ಹತ್ರ ಏನಾದರೂ ಯಾವುದಾದ್ರು ಹಳೆ ಆಟೋ ಇತ್ತು ಅಂದರೆ ಗೋಬಿ ಆಗಿ ಪಾನಿಪುರಿಗೆ ಗಾಡಿನ ರೆಡಿ ಮಾಡಿಸ್ತಾ ಇದ್ದಾರೆ ಅಂತ ಅಣ್ಣವರು. ಸೊ ಇದನ್ನು ಸಹ ರೆಡಿ ಮಾಡ್ತಾರೆ ಇಲ್ಲಿ. ಸೊ ನನಗೆ ಇವಾಗ ಜಸ್ಟ್ ಗೊತ್ತಾಗಿದ್ದು. ಸೊ ಎಲ್ಲ ಚೆಸ್ಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದರೂ ಹಳೆ ಗಾಡಿಗಳು ಯಾವುದಾದ್ರು ಇದ್ದರೆ ಅದಕ್ಕೆ ಬಾಡಿ ಕಟ್ಸ್ಬೇಕು ಅಂದರೆ ಸೊ ಬಾಡಿನೂ ಸಹ ಕಟ್ಕೊಡ್ತಾರೆ. ಅಣ್ಣ ಬರೀ ಆಟೋ ಕಷ್ಟ ಮಾಡ್ತೀರಾ, ಯಾವ ಗಾಡಿ ತಂದ್ರೆ ಮಾಡ್ಕೊಡ್ತೀರಾ? ಒಟ್ಟು ನಿಮಗೆ ಬಾಡಿ ರೆಡಿ ಆಗ್ಬೇಕಾ ನೀವು ಯಾವ ಗಾಡಿ ತಂದು ಕೊಟ್ಟರು ಮಾಡ್ಕೊಡ್ತೀರಿ? ಸೊ ಇವಾಗ ಪ್ರೆಸೆಂಟ್ ಇದು ರೆಡಿ ಮಾಡ್ತಿರೋದು ಏನಕ್ಕಪ್ಪ ಅಂದರೆ ಗೋಬಿ ಪಾನಿಪುರಿಗೆ ಅಂತೆ ಗೋಬಿ. ಸೊ ಗೋಬಿಗೆ ಗಾಡಿನ ರೆಡಿ ಮಾಡಿಸ್ತಾ ಇದ್ದಾರೆ. KA70 ನಮ್ಮ ದಾವಣಗೆರೆ ಗಾಡಿನೇ. ಸೊ ನನಗೂ ಭಾಳ ಆಸೆ ಇತ್ತು ಗುರು ಈ ಥರ ಮಾಡಿಸ್ಬೇಕಂತೇಳಿ. ಬಟ್ ಇರಲಿ, ಮುಂದೆ ಲೈಫಲ್ಲಿ ಒಂದ್ಸರಿ ಮಾಡಿಸೋ ಪ್ಲಾನ್ ಇದೆ, ಅವಾಗ ಮಾಡ್ಸೋಣ. ಸೊ ಸಾಕಾಗಿದೆ. ಫಸ್ಟ್ ಚೆಸ್ಸಿ ಎಲ್ಲ ರೆಡಿ ಮಾಡ್ಕೊಂಡು ಗಾಡಿ ಎಲ್ಲ ರೆಡಿ ಮಾಡ್ತಾರೆ. ಸೊ ಒಳಗಡೆ ಶಾಪು ಈ ಥರ ಕಾಣುತ್ತೆ ನಿಮಗೆ. ಸೊ ಫೈನಲಿ ಎಲ್ಲ ಮುಗೀತು. ಹಿಂಗೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದೆ ಅವರಿಗೆ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಫುಲ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿನ ಅವ್ರಿಗೆ ಹೇಳಿದೆ, ಬ್ರದರ್ ಸ್ವಲ್ಪ ಗಾಡಿನ ಕಳಿಸ್ಕೊಟ್ಬಿಡ್ರಿ ಅಂತ ಹೇಳಿದೆ. ಪೇಂಟನ್ನೆಲ್ಲ ಹೊಡೆದಿದ್ದಾರಲ್ಲ, ಸೊ ಪೇಂಟನ್ನು ಹೊಡೆದಿರೋದು ಇನ್ನೂ ಸ್ವಲ್ಪ ಆರೋದಿದೆ. ಇವಾಗ ಅಂದರೆ ಏನಪ್ಪ ಅಂದರೆ ಇದೆಲ್ಲ ಡ್ರೈ ಆಗಿದೆ. ಸೊ ಇದೆಲ್ಲ ಡ್ರೈ ಆಗಿದೆ, ಇದ್ರದ್ದೇನು ಟೆನ್ಷನ್ ಇಲ್ಲ. ಬಟ್ ಡೋರಿಗೆ ಇವಾಗ ಪೇಂಟ್ ಹೊಡೆದಿದ್ದಾರಲ್ಲ, ಸೊ ಹಂಗಾಗಿ ಸ್ವಲ್ಪ ಇರೋದಕ್ಕೆ ಬ್ರದರ್ ನಾಳೆ ನೀವೇ ಕಳಿಸ್ಕೊಟ್ಬಿಡ್ರಿ ಅಂದೆ. ಸೊ ಫೈನಲಿ ಹೋಗೋಣ. ಸದ್ಯ ನಾನು ಸ್ವಲ್ಪ ದಿವಸ ಬಿಟ್ಟು ಆರಾಮಾಗಿ ಪೇಂಟ್ ಗಿಂಡೆಲ್ಲ ಏನೋ ಸರ್ ಡಿಫ್ರೆಂಟಾಗಿ ಯಾವುದಾದ್ರು ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸದ್ಯಕ್ಕೆ ಹೋಗಿ ಜೀವನ ಸ್ಟಾರ್ಟ್ ಮಾಡೋಣ. ಫೈನಲಿ ವಿಡಿಯೋ ಎಂಡ್ ಮಾಡುವಾಗ ಇನ್ನೊಂದು ಸರಿ ಹೇಳ್ತೀನಿ, ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ. ನಮ್ಮ ಫಾಲೋವರ್ಸಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಷ್ಟ ಆಗಲಿ, ಅವರಿಗೂ ಸಹ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಎಂಡಿಂಗಿಗೆ ತೋರಿಸ್ತೀನಿ, ಬರ್ತೀಯಿಲ್ಲ. ಸೊ ಫೈನಲಿ ಗಾಡಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸೊ ಹೋಗೋಣ ಅಂತ ಬಂದೆ. ನಾನು ಒಬ್ಬನೇ ಬಂದಿರೋದಲ್ಲ, ನನ್ನ ಜೊತೆಗೆ ನಮ್ಮ ಮಲ್ಲನೂ ಸಹ ಬಂದ. ಮಲ್ಲನ ಕರ್ಕೊಂಬಂದೆ, ಅವನು ಡ್ಯೂಟಿ ಎಲ್ಲ ಮುಗಿಸ್ಕೊಂಬಂದ. ಬಾಮಲ್ಲ ಹೋಗೋಣ ಅಂತೇಳಿ ಕೈಗೆ ಏನಪ್ಪ ಅಂದರೆ ಬೀಗದನ್ನೆಲ್ಲ ತೊಗೊಂಬಂದಿದ್ದೆ. ಗಾಡಿ ನಿನ್ನೆ ನಾನೇ ತೊಗೊಂಡೋಗ್ಬಿಡೋಣ ಅಂತೇಳಿ ಬೀಗದನ್ನೆಲ್ಲ ಕಬ್ಬಣದೆಲ್ಲ ತೊಗೊಂಬಂದಿದ್ದೆ. ಅದು ಬಟ್ ಇನ್ನೂ ಸ್ವಲ್ಪ ಪೇಂಟ್ ಆರೋದಿದೆಯಲ್ಲ, ಸೊ ಹಾಗಾಗಿ ಇಲ್ಲೊಬ್ಬರು ನಾಳೆ ಕಳಿಸಿ ಅಂತ ಹೇಳಿದೆ. ಸೊ ನಾಳೆ ಅವರು ಆಟೋಕ್ಕೆ ಕಳಿಸ್ತಾರೆ. ಆ ಆಟೋ ಬಾಡಿಗೆನ ಸಹ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಬಿಟ್ಟು ಹೋಗಿ ಮನಸ್ಸಾಗ್ತಿಲ್ಲ ಗುರು, ಏನೋ ಒಂಥರ ಅಟ್ಯಾಚ್ಮೆಂಟು. ಸೊ ಖುಷಿ ಆಗ್ತಾಯಿದೆ. ಸೊ ದೊಡ್ಡದು ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಕೆಲವೊಂದು ಮಿಸ್ಟೇಕ್ಗಳಿದ್ದಾವೆ, ಆ ಮಿಸ್ಟೇಕ್ಗಳನ್ನ ನಿಮಗೆ ತೋರಿಸ್ಬಿಡ್ತೀನಿ. ಅಕಸ್ಮಾತ್ ನೀವೇನಾರು ಮಾಡ್ಸೋಕೆ ಹೋದಾಗ ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಗಾಡಿ ದಬ್ಬಕ್ಕೆ ಇಲ್ಲೊಂದು ಹ್ಯಾಂಡ್ಲ್ ಬರುತ್ತೆ. ಸೊ ಆ ಹ್ಯಾಂಡ್ಲನ್ನ ಹಾಕಿಲ್ಲ. ನೀವೇನೋ ನೆಕ್ಸ್ಟ್ ಗಾಡಿ ಮಾಡಿಸಿದ್ರೆ ಅದನ್ನ ಹ್ಯಾಂಡ್ಲ್ ಹಾಕ್ಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಹಿಡ್ಕೊಂಡು ದಬ್ಬಕ್ಕೆ ಬರಲ್ಲ ಗಾಡಿನ. ಸೊ ಇಲ್ಲೊಂದು ಹ್ಯಾಂಡ್ಲ್ ಇದ್ದರೆ ಚೆನ್ನಾಗೆ. ಆಮೇಲೆ ಲಾಕ್ನ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಸೋಕೆ ಹೋಗಬೇಡಿ. ಸೊ ಇಲ್ಲಿ ಮಾಡಿದ್ದಾರೆ, ಹಾಗೆ ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲೆಲ್ಲೂ ಮಾಡ್ಸೋಕೆ ಹೋಗಬೇಡಿ. ಸೊ ಇಲ್ಲಿ ಮಾಡಿಸ್ಕೊಂಬಿಡಿ ಕೆಳಗಡೆ. ಸೊ ಕೆಳಗಡೆ ಮಾಡಿಸಿದ್ದೀನಲ್ಲ, ಸೊ ಈ ಥರ 1 2 3 1 4 ಮಾಡಿಸಿದ್ರೆ ಬೆಟರು. ಅವ್ರು ಮುಂಚೆನೇ ಮಾಡಿದ್ರು, ಅದಾದಮೇಲೆ ಇದನ್ನು ನಾನು ಎಕ್ಸ್ಟ್ರಾ ಮತ್ತು ಹೇಳಿ ಮಾಡಿಸಿರೋದು ಇದನ್ನು. ಅದಾದಮೇಲೆ ಅವ್ರು ಮಾಡಿರೋ ಮಿಸ್ಟೇಕ್ ಇನ್ನೊಂದು ಏನಪ್ಪ ಅಂದರೆ ಹ್ಯಾಂಡ್ಲು. ಸೊ ಡೋರ್ ಎತ್ತಕ್ಕೆ ಹ್ಯಾಂಡ್ಲ್ ಹಾಕ್ಬೇಕು. ನಾರ್ಮಲಾಗಿ ಹ್ಯಾಂಡ್ಲ್ ಹಾಕ್ತಾರೆ, ಬಟ್ ಇವರು ಹ್ಯಾಂಡ್ಲೇ ಹಾಕಿಲ್ಲ. ಲಾಕ್ ಆಗಿರೋದು ನಿಂಗೆ ಎತ್ತಬೇಕಲ್ಲ, ಹ್ಯಾಂಡ್ಲೇ ಹಾಕಿಲ್ಲ ಅವರು. ಹ್ಯಾಂಡ್ಲೊಂದು ಹಾಕಿಲ್ಲ, ಅಲ್ಲಿ ಅದಕ್ಕೊಂದು ಹ್ಯಾಂಡ್ಲ್ ಹಾಕಿಲ್ಲ. ಅದನ್ನು ಬಿಟ್ಟರೆ ಇದೊಂದು ಬೀಗ ಹಾಕೋದೊಂದು ಮಿಸ್ಟೇಕ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೊಂದೇನಪ್ಪ ಅಂದರೆ ನನಗಾಗಿರೋದನ್ನ ನಿಮ್ಮ ಹತ್ರ ಡೈರೆಕ್ಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಡ್ಜ್ ನೋಡ್ತಾ ಇರ್ಬೋದು, ಎಡ್ಜು ಹಂಗೆ ಬಿಟ್ಟಿದ್ದಾರೆ, ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ನೆಕ್ಸ್ಟ್ ನೀವೇನಾದರೂ ಗಾಡಿ ಮಾಡಿಸಿದ್ರೆ ಈ 3 ಪಾಯಿಂಟ್ ನೆನ್ಬಿಟ್ಕೊಳ್ರಿ. ಇಲ್ಲೊಂದು ಹ್ಯಾಂಡ್ಲು, ಹಾಗೆ ಕೀದು. ಸೊ ಇಲ್ಲಿ ಮಾಡ್ಸೋಕೆ ಹೋಗ್ಬೇಡಿ. ಅದನ್ನು ಬಿಟ್ಟರೆ ಇಲ್ಲೊಂದು ಹ್ಯಾಂಡ್ಲು. ಆಮೇಲೆ ಒಳಗಡೆ ಫಿನಿಶಿಂಗ್ ಸ್ವಲ್ಪ ಕರೆಕ್ಟಾಗಿ ಬರ್ಬೇಕಂತೇಳಿ ಹೇಳಿ ಮಾಡಿಸ್ಕೊಳ್ಳಿ. ಹಣ್ಣು ಹಾಕ್ಸೋದು ಅಮ್ಮ ಹುಷಾರಿದ್ದಿಲ್ಲ, ಸೊ ಹಂಗಾಗಿ ಭಾಳ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಇದನ್ನು ಶೆಡ್ನ. ಹಂಗೆ ತೊಗೊಂಬಂದೆ. ಇಟ್ಸ್ ಓಕೆ, ನೀವೇನಾರು ಮಾಡಿಸುವಾಗ ಹುಷಾರು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.